ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನಾನಿವತ್ತು ಟೇಸ್ಟಿ ಆಗಿರೋ ಡೆಲಿಷಿಯಸ್ ಆಗಿರೋ ಒಂದು ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಚಳಿಗಾಲ ಬಂತು ಅಂದರೆ ತೊಗರಿ ಸೀಸನ್ ಸ್ಟಾರ್ಟ್ ಆಗುತ್ತೆ. ಈ ತೊಗರಿಯಿಂದ ತುಂಬ ಥರ ನಾವು ರೆಸಿಪೀಸ್ನ ಮಾಡ್ಬೋದು. ನಾನಿವತ್ತು ತೊಗರಿನ ಹಾಕಿ, ಹಸಿ ತೊಗರಿನ ಹಾಕಿ ವಡೆ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಇದಕ್ಕೆ ನಾನು ಇಲ್ಲಿ 3 ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಒಂದ್ಸಲ ಇದನ್ನು ಗ್ರೈಂಡ್ ಮಾಡ್ಕೊಳ್ಳಿ. ಒಂದ್ಸಲ ಕ್ರಷ್ ಆದ ನಂತರ ಇದಕ್ಕೆ ನಾನು 1 ಕಪ್ಪಷ್ಟು ಹಸಿ ತೊಗರಿನ ಹಾಕಿ ರುಬ್ಕೋತಾ ಇದ್ದೀನಿ. ತುಂಬ ನುಣ್ಣಗೆ ಪೇಸ್ಟ್ ಮಾಡಬಾರ್ದು, ತರಿಯಾಗಿ ರುಬ್ಕೋಬೇಕು. ಸ್ವಲ್ಪನೂ ನೀರು ಸೇರಿಸ್ದ ಹಾಗೆ ಇದನ್ನು ರುಬ್ಕೋಬೇಕು. ನೋಡಿ, ಈ ಥರ. ಈಗ ಇದನ್ನು ನಾನೊಂದು ಮಿಕ್ಸಿಂಗ್ ಬೌಲ್ಗೆ ಶಿಫ್ಟ್ ಮಾಡ್ಕೋತಾ ಇದ್ದೀನಿ. ಇದಕ್ಕಿವಾಗ 1 ಟೀ ಸ್ಪೂನಷ್ಟು ಗರಂ ಮಸಾಲ ಆ್ಯಡ್ ಮಾಡ್ಕೊಳ್ಳಿ. ಹಾಗೆ ಸೋಂಪು ಮತ್ತು ಬಿಳಿ ಎಳ್ಳು ಸೇರಿಸ್ಕೋತಾ ಇದ್ದೀನಿ. ಹಾಗೆ ಸಣ್ಣಗೆ ಹೆಚ್ಚಿರುವಂಥ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಹಾಕೋತಾ ಇದ್ದೀನಿ. ಹಾಗೆ ಕರಿಬೇವಿನ ಎಲೆಗಳನ್ನು ಹಾಕೋತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದು ಮಿಕ್ಸ್ ಮಾಡಿದ ತಕ್ಷಣವೇ ನೀವು ವಡೆನ ಕರ್ಕೋಬೇಕು, ಇಲ್ಲಾಂದರೆ ನೀರು ಬಿಡುತ್ತೆ. ಇಮಿಡಿಯೇಟಾಗಿ ನೀವು ಮಾಡೋ ಹಾಗಿದ್ರೆ ಈರುಳ್ಳಿ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ನೀವು ಸಣ್ಣ ಸಣ್ಣ ಉಂಡೆನ ತೊಗೊಂಡ್ಬಿಟ್ಟು ಅದಕ್ಕೆ ನಾರ್ಮಲ್ ಆಗಿ ನಾವು ವಡೆ ಹೇಗೆ ಮಾಡ್ತೀವಿ ಆ ಶೇಪ್ನ ಕೊಟ್ಕೋಬೇಕು. ಈಗ ಕಡಲೆಬೇಳೆ ವಡೆ ಮಾಡ್ತಾ ಹಾಕೋತೀವಲ್ಲ, ಚಟ್ಟಂಬಡೆ ಅಂತೀವಿ ನಮ್ಮ ಕಡೆ, ಆ ಥರ ಶೇಪ್ನ ಕೊಟ್ಟು ಇಟ್ಕೊಳ್ಳಿ. ಎಲ್ಲನೂ ನಾನು ಒಂದ್ಸಲ ಈ ಥರ ಶೇಪ್ ಮಾಡಿ ಇಟ್ಕೋತಾ ಇದ್ದೀನಿ. ಒಂದು ಕಡೆ ಎಣ್ಣೆನ ಮೀಡಿಯಮ್ ಬಿಸಿಲಿ ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಈ ಹಸಿ ತೊಗರಿ ಕಾಳಲ್ಲಿ ತುಂಬ ಥರ ರೆಸಿಪೀಸ್ ಮಾಡ್ತಾರೆ. ನೀವು ಯಾವುದಾದ್ರೂ ಹೊಸ ರೆಸಿಪೀಸ್ ಟ್ರೈ ಮಾಡಿದರೆ ಅದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಕೊಳ್ಳಿ. ಹಾಗೆ ನನಗೆ ಗೊತ್ತಿಲ್ಲದೆ ಇರೋವಂಥ ಯಾವುದಾದ್ರೂ ಬೇರೆ ಥರ ರೆಸಿಪಿ ನೀವು ಮಾಡೋ ಹಾಗಿದ್ರೆ ಅದನ್ನು ಕೂಡ ಶೇರ್ ಮಾಡಿ, ನಾನು ಒಂದ್ಸಲ ಟ್ರೈ ಮಾಡ್ತೀನಿ. ನೋಡಿ, ಈ ಥರ ಮಾಡಿಟ್ಕೊಂಡಿದ್ದೀನಿ. ಈಗ ಎಣ್ಣೆ ಕಾದಿದೆ. ಇದಕ್ಕೆ ನಾನು ಒಂದೊಂದಾಗಿ ವಡೆಗಳನ್ನು ಬಿಟ್ಕೋತಾ ಇದ್ದೀನಿ. ಎರಡೂ ಕಡೆ ಗೋಲ್ಡನ್ ಬ್ರೌನ್ ಆಗೋ ತನಕ ಸಣ್ಣ ಉರಿಯಿಂದ ಮಧ್ಯಮ ಉರಿಯಲ್ಲಿ ನೀವು ಕಾಯಿಸ್ಕೋಬೇಕು. ತುಂಬ ಹೈ ಫ್ಲೇಮ್ ಇಟ್ಕೊಂಡ್ರೆ ಇದು ಮಧ್ಯದಲ್ಲಿ ಬೆಂದಿರಲ್ಲ, ಹಾಗೆ ಹಿಟ್ಟಿರುತ್ತೆ. ನೋಡಿ, ಇವಾಗ ಇದು ಆಗಿದೆ. ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಇದನ್ನು ನಾವಿವಾಗ ಒಂದು ಸರ್ವಿಂಗ್ ಪ್ಲೇಟ್ಗೆ ಶಿಫ್ಟ್ ಮಾಡ್ಕೊಳ್ಳೋಣ. ಪರ್ಫೆಕ್ಟಾಗಿ ಆಗಿದೆ. ಇದು ಆಲ್ಮೋಸ್ಟ್ ಹಸಿ ಬಟಾಣಿ ಕಾಳು ಟೇಸ್ಟೇ ಇರುತ್ತೆ. ನಾನು ಹೇಳಿರೋ ಮೆಜರ್ಮೆಂಟಲ್ಲಿ ಮಾಡಿದ್ರೆ 10 ವಡೆಗಳಾಗುತ್ತೆ. ನಾನು ಮೀಡಿಯಮ್ ಸೈಜಲ್ಲಿ ವಡೆಗಳನ್ನ ಮಾಡ್ಕೊಂಡಿದ್ದೀನಿ. ನೀವು ಸ್ವಲ್ಪ ದೊಡ್ಡದು ಚಿಕ್ಕದು ಮಾಡಿದ್ರೆ ನಂಬರ್ಸ್ ಆ ಕಡೆ ಈ ಕಡೆ ಆಗಬಹುದು. ತುಂಬ ಚೆನ್ನಾಗಿ ಬಂದಿದೆ. ಹೊರಗಡೆ ಕ್ರಿಸ್ಪಿಯಾಗಿ, ಒಳಗಡೆ ಸ್ವಲ್ಪ ಸಾಫ್ಟಾಗಿ ಟೇಸ್ಟಿಯಾಗಿ ಬಂದಿದೆ. ಈ ತೊಗರಿಕಾಳು ಸೀಸನ್ ಮುಗಿಯೋಷ್ಟರಲ್ಲಿ ನೀವು ಕೂಡ ಈ ರೆಸಿಪಿನ ಒಂದ್ಸಲ ಟ್ರೈ ಮಾಡಿ ರೆಸಿಪಿ ಹೇಗಿತ್ತು ಅಂತ ನಮ್ಮ ಜೊತೆ ಶೇರ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ
ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.